ಬಿಗ್ ಬಾಸ್ ನಂತರದ ಲೈಫು ಹೇಗಿದೆ? ಚೆನ್ನಾಗಿದೆ ಆ್ಯಸ್ ಯೂಶುವಲ್. ತುಂಬ ನನಗೇನು ಡ್ರಾಸ್ಟಿಕ್ ಚೇಂಜು ಅಥವಾ ಲಾಟ್ಸ್ ಆಫ್ ಡಿಫ್ರೆನ್ಸ್ ಅನ್ನೋ ಥರ ಏನಿಲ್ಲ. ಹಾಗೆ ಇದೆ ಬಟ್ ಅದೇ ಸ್ವಲ್ಪ ಒಂದು ಪರ್ಸೆಪ್ಷನ್ ಚೇಂಜ್ ಆಗಿರ್ಬೋದು, ನನ್ನ ಬಗ್ಗೆ ನಾನು ನೋಡೋ ರೀತಿ ಚೇಂಜ್ ಆಗಿರ್ಬೋದು. ಇಲ್ಲಿ ನಮ್ಮ ಪ್ರೊಫೆಷ್ನಲಿ ನೋಡಿರ್ತಾರೆ, ಇಂಟರ್ವ್ಯೂಸಲ್ಲಿ ನೋಡಿರ್ತಾರೆ. ಬಹುಶಃ ಇಲ್ಲ ಅವ್ರಿಗೆ ನಮ್ಮ ವ್ಯಕ್ತಿತ್ವ ತುಂಬ ಜನಕ್ಕೆ ಇಷ್ಟ ಆಗಿರ್ಬೋದು, ತುಂಬ ಜನಕ್ಕೆ ಇಷ್ಟ ಆಗದೇ ಇರ್ಬೋದು. ಬಟ್ ಅಂತ ಡ್ರಾಸ್ಟಿಕ್ ಚೇಂಜ್ ಏನಿಲ್ಲ, ಹಾಗೆ ಇದೆ ಆ್ಯಸ್ ಯೂಶುವಲ್. ನಾನು ಹೋದಾಗ ಮುಂಚೆನೂ ತುಂಬ ಮೀಡಿಯಾಸ್ ಇಂಟರ್ವ್ಯೂಸ್ ಮಾಡ್ತಾಯಿದ್ರು, ಯಾಕಂದರೆ ನಾನು ಮೂವೀಸ್ ಮಾಡಿದ್ರಿಂದ. ಮತ್ತು ಪೇಪರಾಜಿಗಳು ಬರ್ತಾಯಿದ್ರು, ತೆಗಿತಾಯಿದ್ರು, ಏನೋ ಓಡತ್ತೆ ಅನ್ನೋ ಕಾರಣಕ್ಕೂ ಏನೋ. ಸೊ ಎಲ್ಲ ಹಾಗೇ ಇದೆ. ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗಿರ್ಬೋದು, ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಆಗಿಲ್ಲ. ಒಂಥರ ಏನೋ ಫ್ಯಾನ್ ಮೂಮೆಂಟ್ ಆಫ್ಟರ್ ಬಿಗ್ ಬಾಸ್. ಮತ್ತು ನಾನು ಎಲ್ಲೂ ಹೋಗೂ ಇಲ್ಲ, ಬರೀ ಇಂಟರ್ವ್ಯೂಸ್ ಬಿಟ್ಟರೆ ಎಲ್ಲೂ ಹೋಗಿಲ್ಲ. ಸೊ ನನಗೇನೋ ಡಿಫ್ರೆನ್ಸ್ ಅಂತ ಏನು ಅನ್ನಿಸ್ತಾ ಇಲ್ಲ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಜಾನ್ವಿ ಅವ್ರ ಮೇಲೆ ಇದ್ದಂತಹ ಜನಗಳಿಗೆ ಎಸ್ಪೆಷಲಿ ಒಪಿನಿಯನ್ ಚೇಂಜ್ ಆಯಿತು ಅಂತ ಅನಿಸ್ತಾ? ಬಿಕಾಸ್ ಹೊರಗಡೆ ಬಂದಮೇಲೆ ನೀವು ಕೆಲವೊಂದಷ್ಟು ರಿಯಾಕ್ಷನ್ಸ್ ನೋಡಿರ್ತೀರಿ, ಟ್ರೋಲ್ಸ್ಗಳು ನೋಡಿರ್ತೀರಿ, ಅನಿಸ್ತಾ ನಿಮಗೆ? ಅನಿಸಿದೆ. ಒಂಥರ ಈಗ ನೀವೇನು ಹೇಳ್ತೀರಾ, ಕೆಲವರು ಅದನ್ನು ನೆಗೆಟಿವ್ ಅಂತ ಅನ್ಬೋದು. ಬಟ್ ನನಗೆ ನೆಗೆಟಿವ್ ವಾಟ್ ಎವರ್ ಇಟ್ ಈಸ್, ನನಗೆ ಹೆಂಗಾದರೂ ತೊಗೊಳ್ಳಿ, ನಾನು ಅದನ್ನು ತುಂಬ ಚೆನ್ನಾಗಿ ಆಟ ಆಡಿದ್ದೀನಿ ಅನ್ನೋ ಥರನೇ ನನಗೆ ಫೀಲ್ ಆಗ್ತಾಯಿದೆ. ನಾನು ಚೆನ್ನಾಗಿ ಆಟ ಆಡ್ಕೊಂಡು ಬಂದಿರೋದ್ರಿಂದ ಅಲ್ಲಿ ಏನು ನಾನು 63 ಡೇಸ್ ಇದ್ದೆ, ಅದ್ರ ಮೇಲೆ ಜನ ಜಡ್ಜ್ ಮಾಡೋದು ಅಥವಾ ಅವ್ರ ಪರ್ಸೆಪ್ಷನ್ ಹೇಳೋದು ಮಾಡ್ತಾಯಿದ್ದಾರೆ. ಸೊ ನನ್ನನ್ನು ಯೂಶ್ವಲಿ ಎಲ್ಲ ತುಂಬ ಸಾಫ್ಟು ಹಾಗೆ ಹೀಗೆ ಅಂತ ಅಂದ್ಕೊಂಡಿರ್ತಾರೆ. ಎಲ್ಲ ಮನುಷ್ಯನಿಗೂ ಅಷ್ಟೇ ಒಂದು ಟ್ರಿಗರಿಂಗ್ ಪಾಯಿಂಟ್ ಇರುತ್ತೆ, ಅಥವಾ ವರ್ಕ್ ಪ್ಲೇಸ್ ಅಂತ ಬಂದಾಗ ತುಂಬ ಪೇಷನ್ಸ್ ಇರುತ್ತೆ. ಬಟ್ ಅದೇ ನಮ್ಮನ್ನು ಮನೇಲಿ ಬಂದು ನೋಡಿದಾಗ ನಮ್ದೇನು ಅನ್ನೋದು ಗೊತ್ತಾಗುತ್ತೆ. ಸೊ ಬಿಗ್ ಬಾಸ್ನ ನಾನು ಮನೆ ಥರನೇ ತೊಗೊಂಡಿದ್ದೆ. ಹೋಗಿರೋದೇ ಆಟ ಆಡೋದಕ್ಕೆ, ನಮ್ಮ ಸ್ಟ್ಯಾಂಡ್ ಏನು ಅಂತ ಗೊತ್ತಾಗಬೇಕು, ನಾವೇನು ಅಂತ ಗೊತ್ತಾಗಬೇಕು. ಸೊ ಒಂದು ಸಿಚುವೇಶನ್ ಬಂದಾಗ ನಾವು ಅಲ್ಲಿ ಹೇಗೆ ಕಾಣಿಸ್ತೀವಿ ಅನ್ನೋದು ಗೊತ್ತಾಗಬೇಕು. ಸೊ ಅದು ಮೋಸ್ಟ್ಲಿ ತುಂಬ ಜನ ಒಂದು ಇನ್ನೊಂದು ಮುಖ ಅನ್ನೋ ಥರ, ಓ ಜಾನ್ವಿ ಇಷ್ಟು ಜೋರ ಅಂತ. ಅದು ನನಗೆ ಒಂದು ರೀತಿ ಪ್ಲಸ್ಸೇ ಆಗಿದೆ. ಮೈನಸ್ ಹೌದು, ಇವರೇ ಹಾಗೆ ಹಿಂಗೆ ಅಂತ ಎಲ್ಲ ಟ್ರೋಲ್ಸು. ಬಟ್ ಅದೆಲ್ಲ ನನಗನ್ಸುತ್ತೆ ಟೆಂಪರರಿ. ಬಿಗ್ ಬಾಸ್ ಮುಗಿಯೋ ತನಕ ಮಾತಾಡ್ತಾರೆ, ಆಮೇಲೆ ಆ್ಯಸ್ ಯೂಶುವಲ್ ಜನನೇ ನೋಡ್ಕೋತಾರೆ. ಅವರವರೇ ಫೈಟ್ ಮಾಡ್ಕೊಳ್ಳೋದು ಅಂದರೆ ತುಂಬ ಅವ್ರ ಪರ್ಸ್ನಲಾಗಿ ತೊಗೊಳ್ತಾ ಇದ್ದಾರೆ ಆಟನ ಅಂತ ನನಗನ್ಸುತ್ತೆ. ಆಫ್ಟರ್ ಬಿಗ್ ಬಾಸ್ ನಾವೆಲ್ಲ ಚೆನ್ನಾಗೇ ಇರ್ತೀವಿ, ನಾವು ಏನೇ ಕಚ್ಚಾಡಿದ್ರು, ಇವತ್ತು ಜಗಳಾಡಿದ್ರು ನೆಕ್ಸ್ಟ್ ಡೇ ಚೆನ್ನಾಗಿರ್ತಾ ಇದ್ವಿ. ಸೊ ಜನ ಅದನ್ನು ಪರ್ಸನಲಾಗಿ ತೊಗೋತಾ ಇದ್ದಾರೆ ಹೊರತು ನಾವೇನು ತುಂಬ ಪರ್ಸನಲಾಗಿ ತೊಗೋತಾ ಇಲ್ಲ. ಹೌದು, ಒಪಿನಿಯನ್ ಇದೆ, ಕೆಲವ್ರನ್ನ ನಾವು ಮಾತಾಡ್ಸ್ದಲೇನೂ ಇರ್ಬೋದು. ಬಟ್ ಹಂಗಂತ ಅದು ಯಾವ ಹಂತಕ್ಕೂ ಹೋಗಲ್ಲ. ಹೌದು, ತುಂಬ ಜನ ಸಾಫ್ಟು ಅಂತ ಅಂದ್ಕೊಂಡಿದ್ದವ್ರಿಗೆ ಓ ನೀವು ಹೀಗ ಅಂತ ಇದೆ. ಇನ್ನು ಕೆಲವ್ರಿಗೆ ಓ ತುಂಬ ಪಾಸಿಟಿವ್ ಅಂದ್ಕೊಂಡಿದ್ವಿ, ನೆಗೆಟಿವ್ ಅಂತಲೂ ಆಗಿರ್ಬೋದು. ಬಟ್ ಅದು ಯಾವುದು ನನಗೇನು ಅಫೆಕ್ಟ್ ಮಾಡ್ತಾ ಇಲ್ಲ. ಓಕೆ, ನಾನು ಆಟ ಆಡಬೇಕು, ಆಟ ಆಡಿದ್ದೀನಿ, ಅದು ಹೆಂಗೆ ಬರುತ್ತೋ ಹಂಗೆ ತೊಗೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ತಾರೆ, ತುಂಬ ಜನ ಹೇಳ್ತಾರೆ, ನಾನು ಇದನ್ನು ಕಲ್ತು ಬಂದೆ, ನಾನು ಅದನ್ನು ಕಲಿತೆ, ಬಿಗ್ ಬಾಸ್ ಮನೆಗೆ ಹೋಗಲೇಬೇಕು, ಲೈಫಿನ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ನ ಕಲಿತೀವಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಟ್ರೂನಾ ಜಾನ್ವಿ ಅದು? ಇಲ್ಲ, ನನಗೆ ಹಾಗೆ ಅಂದರೆ ಬಿಗ್ ಬಾಸ್ ಇದು ಆಟ ಅಲ್ಲ, ಜೀವನ ಪಾಠ ಹಾಗೆ ಹೀಗೆ ಅಂತೆಲ್ಲ ಹೇಳೋದು ಕೇಳಿದ್ದೀನಿ. ನನಗೆ ಹಂಗೇನು ಅನಿಸ್ಲಿಲ್ಲ. ನನಗದೊಂದು ಒಂಥರ ಒಂದು ಬ್ಯೂಟಿಫುಲ್ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಅದು ಬಿಟ್ಟರೆ ಅಲ್ಲಿಂದ ನಾನು ಏನೋ ಕಲ್ತ್ಕೊಂಡು ಬಂದೆ ಅಂತ ನನಗೇನಂತ ಅನಿಸಲ್ಲ. ಯಾಕಂದರೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇದಕ್ಕೆ ಆಚೆ ಕಡೆ ದೊಡ್ಡ ದೊಡ್ಡ ಪಾಠಗಳು ಕಲ್ತ್ಬಿಟ್ಟಿರ್ತೀವಿ ಅಲ್ವಾ. ನಮ್ಮ ದೊಡ್ಡ ಪಾಠಗಳಿಗೆ ಅದನ್ನು ಕಂಪೇರ್ ಮಾಡಿದಾಗ ಎಲ್ಲೋ ಸಣ್ಣದನ್ನು ದೊಡ್ಡದಕ್ಕೆ ಕಂಪೇರ್ ಮಾಡ್ಕೊಂಡು ಹೌದಲ್ವಾ, ಆಚೆನೂ ಹೀಗಲ್ವಾ ಅಂತ ಅನಿಸುತ್ತೆ. ಅದನ್ನೇನು ಹೋಲಿಕೆ ಅಥವಾ ಸಮಯತೆ ನೋಡಿದಾಗ ಹೌದು, ಇಲ್ಲಿ ಒಳಗಡೆ ಹಿಂಗಾಗುತ್ತೆ, ಆಚೆ ಕಡೆನೂ ಹಿಂಗೆ ಅಲ್ವಾ ಜನ ಅನ್ನೋದನ್ನ ಸಣ್ಣ ಸಣ್ಣದಿಂದ ಅಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಬಟ್ ಆಚೆ ಕಡೆ ಏನು ಥಾಟ್ಸ್ ಇದೆ ಅದೇ ಒಳಗಡೆನೂ ಇರುತ್ತೆ. ಓಕೆ, ಸೊ ಜ್ಯೂಸ್ ಬಂತು, ಜ್ಯೂಸ್ ಕುಡೀರಿ. ಓ ತುಂಬ ಕಲರ್ಫುಲ್ಲಾಗಿ ಸಕಲಾಗಿ ಚೆನ್ನಾಗಿದೆ ಅಲ್ವಾ? ಯಾ, ವೆರಿ ನೈಸ್. ಜಾನ್ವಿ ಅವರೇ, ಡ್ರಿಂಕ್ಸ್ ತಗೊಳ್ಳಿ, ಏನು ಜ್ಯೂಸ್ ಹೇಳಿ ಟೇಸ್ಟ್ ಹೆಂಗಿದೆ ಅಂತ. ಬಿಗ್ ಬಾಸ್ ಮನೇಲಿ ಕುಡಿದಿದ್ರ ಈ ಥರ ಜ್ಯೂಸ್ಗಳನ್ನೆಲ್ಲ? ನೋಡೂ ಇರಲಿಲ್ಲ, ಅದಕ್ಕೆ ನೋಡಿ ನಿಮಗೆ ಅರೇಂಜ್ ಮಾಡಿರೋದು ಸ್ಪೆಷಲ್ ಆಗಿ, ಸ್ಪೆಷಲ್ ಡ್ರಿಂಕ್. ವೆರಿ ನೈಸ್. ಚೆನ್ನಾಗಿದೆನಾ? ನಂದು ಇನ್ನೂ ಕಲರ್ಫುಲ್ ಆಗಿದೆ. ನಂದು ಟೇಸ್ಟ್ ಮಾಡ್ತೀರಾ? ನಿಮ್ದಾ? ಯಾ, ಇಲ್ಲ ಮಾಡಿ. ನಂದು ಸ್ವಲ್ಪ ಕಲರ್ಫುಲ್ ಆಗಿದೆ. ಕಲರ್ಫುಲ್ ಆಗಿರೋದು. ಹಾಂ, ಹೇಗಿದೆ? ಚೆನ್ನಾಗಿದೆನಾ? ನೋಡಕ್ಕಂತೂ ಸಕ್ಕತ್ತಾಗಿದೆ, ಕಲರ್ಫುಲ್ ಆಗಿದೆ ಇದು. ಹಾಂ, ವಾವ್, ಚೆನ್ನಾಗಿದೆನಾ? ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಎಷ್ಟು ದಿನ ಆಗಿತ್ತು ಈ ಥರ ಡ್ರಿಂಕ್ಸ್ ಕುಡ್ದು ಚೆನ್ನಾಗಿರುತ್ತೆ ತಿಂದು. ನಾನು ಈ ಬಿಗ್ ಬಾಸ್ ಮನೆಯಲ್ಲಿ ಚಪಾತಿಗೂ ಕಿತ್ತಾಡೋದು, ರೈಸ್ಗೂ ಯಪ್ಪ, ನನ್ನ ಲಿಟ್ರಲಿ ಹಿಂಗಿರುತ್ತಾ ಅಂತ ಅನ್ಸುತ್ತೆ. ಹೌದಾ? ಆ ಕಲರ್ ಕಾಂಬಿನೇಷನ್ ನೋಡಿದ್ರೇನೆ ಕುಡಿಬೇಕಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಎರಡು ತುಂಬಾ ಡಿಫ್ರೆಂಟ್ ಫ್ಲೇವರು.
ಅಲ್ಲ ಜಾನ್ವಿಯರು, ನನಗೆ ಅದೇ ಆಶ್ಚರ್ಯ. ನಿಜ ಹೇಳಿ, ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಚಪಾತಿನೂ ಲೆಕ್ಕದಲ್ಲಿ ಕೊಡ್ತಾರಾ? ನಾವೇ ಕೊಡ್ತಾ ಇದ್ದಿದ್ದಲ್ಲ. ಹೌದು, ಹಾ, ನೀವು ಹೇಳಿದ್ರೆ ಈ ತರ ಜ್ಯೂಸ್ ಅಲ್ಲಿ ನಮ್ಗೆ ನೋಡಕ್ಕೂ ಸಿಗಲ್ಲ. ನೋಡಕ್ಕೂ ಸಿಕ್ಕಿಲ್ಲ. ಅಯ್ಯೋ ದೇವ್ರೆ. ಅಂದ್ರೆ ತುಂಬಾ ನಾನು ಆಕ್ಚುಲಿ ಸ್ವಲ್ಪ ತಿಂಡಿ ಪೋತೀನಿ, ರುಚಿ ರುಚಿಯಾಗೆಲ್ಲ ಇರ್ಬೇಕು ಅಂತ ನಾನು ತುಂಬಾ ಆಸೆ ಮಾಡ್ತೀನಿ. ಅಲ್ಲಿ ಹೋದಾಗ ಹೌದು, ಕೆಲವರು ಎರಡೇ ಚಪಾತಿ ಹಿಂಗೆಲ್ಲ ಹೇಳೋರು. ಅಂದ್ರೆ ಖಾಲಿ ಆಗ್ಬಿಡುತ್ತೆ, ಯಾಕಂದ್ರೆ ನಮ್ಗೆ ದಿನಸಿ ಬರ್ತಾ ಇದ್ದಿದ್ದು ವಾರಕ್ಕೆ ಒಂದ್ಸಲ. ಅದನ್ನೇ ನಾವು ನಾಳೆಗೆ ಹಿಂಗೆ ಎಲ್ಲ ಇಟ್ಕೊಂಡು, ಅದು ಏನಂದ್ರೆ ನಾವು ಎರಡೇ ಸಲ ಅಡ್ಗೆ ಮಾಡ್ತಾ ಇದ್ದಿದ್ದು. ಎರಡೇ ಸಲ ಮಾಡಿನೂ ನಮಗೆ ಅದು ಅದೇ ಕಮ್ಮಿ ಬರ್ತಾ ಇತ್ತಲ್ವಾ ರೇಷನ್ನು, ಸಾಕಾಗ್ತಾ ಇರಲಿಲ್ಲ. ಬೇರೆಯವ್ರು ಅಡುಗೆ ಮಾಡುವಾಗ ಎರಡೇ ಚಪಾತಿ ಇಷ್ಟು ರೈಸು ಹಿಂಗೆಲ್ಲ ತುಂಬ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರು. ಸಲಾಡ್ ಬಂತು, ಸಲಾಡ್. ಬಟ್ ನಾನು ಮಾಡುವಾಗ ನಿಜವಾಗ್ಲೂ ಅನ್ಲಿಮಿಟೆಡ್ ಚಪಾತಿ ಮಾಡ್ತಾ ಇದ್ದೆ. ಯಾಕಂದರೆ ಹುಡುಗರಲ್ಲೆಲ್ಲ ಜಿಮ್ ಮಾಡ್ಕೊಂಡು ಬಂದಿರೋರು ಇದ್ರು. ಫಾರ್ ಎಕ್ಸಾಂಪಲ್ ಧನುಷ್ ಇರ್ಬೋದು, ರಘು ಇರ್ಬೋದು, ಎಲ್ರೂ ಅವ್ರಿಗೆ ಪಾಪ 2 ಚಪಾತಿ ಎಲ್ಲಿ ಸಾಲಲ್ಲ. ನಾನು ಅದೇ ಯೋಚನೆ ಮಾಡ್ತೀನಿ. ಈಗ ಎಲ್ರಿಗೂ 2 ಚಪಾತಿ, ಈಗ ನನಗೆ 2 ಚಪಾತಿ ಓಕೆ, ಬಟ್ ಸ್ವಲ್ಪ ದಪ್ಪ ಇರೋರು ಅಥವಾ ಜಿಮ್ ಮಾಡೋರು, ಡಯಟ್ ಮಾಡೋರು ನಿಜವಾಗ್ಲೂ ಸಾಲಲ್ಲ. ಬೇರೆಯವ್ರು ಮಾಡಿದಾಗ 2 ಚಪಾತಿ 3 ಚಪಾತಿ ಅಂತ ಮಾಡಲ್ವಾ. ನನ್ಗೆ ಅವ್ರು ನೋಡ್ದಾಗ ಪಾಪ ನಾವು ತಿಂತಾ ಇದ್ದಿದ್ದೆ 2 ಹೊತ್ತು. ಇನ್ನೊಂದು ಚಪಾತಿ ಸಿಗುತ್ತಾ, ಇನ್ನೊಂದು ಸಿಗುತ್ತಾ, ಬಿಡಿ ಅನ್ಲಿಮಿಟೆಡ್. ಕೆಲವು ಸಲ ಹಿಟ್ಟು ಕಲ್ಸಿಟ್ಟಿದ್ದು ಫ್ರಿಜ್ಜಲ್ಲಿ ಹಾಳಾಗತ್ತೆ, ಅದ್ರ ಬದಲು ಪಾಪ ತಿನ್ಲಿ ಅಂತ ಮಾಡ್ತೀವಿ. ಬಟ್ ತುಂಬಾ ಕಷ್ಟ ಆಯ್ತು ಊಟಕ್ಕೆ. ಅಂದ್ರೆ ಎಷ್ಟು ಅಂದರೆ ಈ ಥರ ಎಲ್ಲ ಸಿಗಲ್ಲ. ಅಂದರೆ ಬದುಕೋಕ್ಕೆ ಊಟ ಅಷ್ಟು ಸಾಕು, ನಾವೇನದು ಏನು ಮೇಲ್ಕ್ಕೆ ಹೋಗಲ್ಲ. ಬಟ್ ನಮ್ಮ ಒಂದು ಕ್ರೇವಿಂಗ್ಸಿಗೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಒಂದೇನೋ ಒಂದು ಹಣ್ಣು ಸಿಕ್ಕಿದ್ರೆ ನಮಗೆ ಅದೇನೋ ಸಿಕ್ಕದಂಗೆ ಎಲ್ಲ ಡಿವೈಡ್ ಮಾಡ್ಕೋತಾ ಇದ್ವಿ. 2 ಹಣ್ಣು, ಅದರಲ್ಲೂ ಆ್ಯಪಲ್ ಗೆದ್ದಾಗ ಇಷ್ಟೇ ಬುಟ್ಟಿಗಳನ್ನ ಇಟ್ಕೋಬೇಕು ಅಂತ ಅಂದಾಗ, ಸೊ ಸೇಬು ಇದನ್ನೆಲ್ಲ ಇಟ್ಕೊಂಬಿಡೋಣ, ಅಟ್ಲೀಸ್ಟ್ ಊಟ ಮಾಡಲಿಲ್ಲ ಅದು ತಿನ್ಬೋದು, ಆ ಥರ ಡಿವೈಡ್ ಮಾಡ್ಕೋತಿದ್ವಿ. ಸಮ್ಟೈಮ್ಸ್ 13 ಜನ ಇದ್ರೆ 11 ಬಂದಿರೋದು. ಅವಾಗ ಮತ್ತೆ ಅದಕ್ಕೆ ಜಗಳ. ಮೊಟ್ಟೆಗಳನ್ನೂ ಅಷ್ಟೇ, ಮೊಟ್ಟೆಗಳ ಮೇಲೆ ಹೆಸರು ಬರ್ಕೊತಾ ಇದ್ರು ಗೊತ್ತಾ ಕೆಲವರು. ಗಿಲ್ಲಿ ಇದ್ದಲ್ಲ ಮೊಟ್ಟೆಗಳ, ಗಿಲ್ಲಿ ಕದೀತಾನೆ ಅಂದ್ಬಿಟ್ಟು ಮೊಟ್ಟೆ ಮೇಲೆಲ್ಲ ಸ್ಪಂದನ ಅವರೆಲ್ಲ ಹೆಸರು ಬರ್ಕೊತಾ ಇದ್ರು, ಸ್ಪಂದನ, ಕಾವ್ಯ ಎಲ್ಲ. ಸೊ ಅಂದ್ರೆ ಹಂಗಿತ್ತು ಅಲ್ಲಿ ಪರಿಸ್ಥಿತಿ. ಒಂದು ಹಾಲ್ ಖಾಲಿ ಆಗ್ಬಿಡುತ್ತೆ ಅಂತ ಕ್ಯಾಪ್ಟನ್ ರೂಮಲ್ಲಿ ಕದ್ದಿಡ್ತಾ ಇದ್ರು. ಯಾಕಂದ್ರೆ ಕೆಲವ್ರು ಸ್ವಲ್ಪ ಜಾಸ್ತಿ, ಕೆಲವ್ರು ಕಮ್ಮಿ ಹಾಕೊಂಡಾಗ ಅಲ್ಲಿ ಎಲ್ರಿಗೂ ಈಕ್ವಲ್ ಆಗಿ ಬರ್ತಾ ಇರಲಿಲ್ಲ ಅಂತ ತುಂಬ ಪರದಾಟ ಇದ್ದೇ ಇರುತ್ತೆ. ನೋಡಿದಾಗ ತಿನ್ಬಿಡ್ಬೇಕು ಅನ್ಸುತ್ತೆ. ಗೆಸ್ಟ್ಗಳಿಗೆ ಸಪ್ರೇಟ್ ಬರುತ್ತೆ, ಅದನ್ನ ನಾವು ತಿನ್ನಂಗಿಲ್ಲ, ತಿಂದರೆ ಪನಿಷ್ ಆಗೋದು. ಸೊ ಕದ್ದು ಮುಚ್ಚಿ ತಿಂದು ಅಯ್ಯಪ್ಪ ಅದಕ್ಕೂ ಪನಿಷ್ಮೆಂಟು, ಭಯ ಒಂಥರ. ಅಂದರೆ ಅದನ್ನೇ ನಾನು ಹೇಳೋದು, ಹೊರಗಡೆ ನಮಗೆ ಬೇಜಾನಿರುತ್ತೆ. ಅಂದರೆ ಈಗ ಫುಡ್ ಎಲ್ಲ ನಾವು ವೇಸ್ಟ್ ಮಾಡ್ತೀವಿ ನೋಡಿ. ಸೊ ಊಟದ ಬೆಲೆ ಏನು ಅನ್ನೋದು ನಮ್ಗೆ ಒಳಗಡೆ ಗೊತ್ತಾಗ, ಹೊರಗಡೆ ನಮಗೆ ಗೊತ್ತು ಅನ್ನದ ಬೆಲೆ ಏನು ಅನ್ನೋದು ತುಂಬ ಇದಾಗಿ ನೋಡಿದ್ದೀವಿ. ಅದು ನಮಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗೋದು ಬಿಗ್ ಬಾಸ್ ಮನೆಯಲ್ಲಿ. ಸುಮಾರು ವಿಷಯ, ಊಟದ್ದಿರ್ಬೋದು ಅಥವಾ ಜೈಲೆಲ್ಲ ನಾವು ರಿಯಲ್ ಆಗಿ ತುಂಬ ತಪ್ಪುಗಳನ್ನ ಮಾಡಿದಾಗ ಹೋಗ್ತಾರೆ. ಅಲ್ಲಿ ಸಣ್ಣದು ತಪ್ಪಾದರೂ ಕೂಡ ನಾವು ಜೈಲ್ ಪಾಲಾಗಬೇಕಾಗತ್ತೆ. ಸೊ ಹಾಗೆ ಆ ಬಿಗ್ ಬಾಸ್ ಮನೆ ಅದೇ ಒಂದು ವಿಭಿನ್ನ, ಒಂಥರ ವಿಚಿತ್ರ, ಅದೊಂಥರ ಬ್ಯೂಟಿಫುಲ್. ಹೌದು. ಈ ಕಾಫಿ ಪೌಡರ್ ಕಳ್ತನ ಮಾಡ್ತಿದ್ರಂತೆ ಜಾನ್ವಿ ಅವರು, ಹೌದಾ? ಅಷ್ಟೊಂದು ಇಷ್ಟನಾ ಜಾನ್ವಿ ಅವರು ನಿಮಗೆ ಕಾಫಿ ಅಂದ್ರೆ? ನಾನು ಬೇಸಿಕಲಿ ಐ ಆಮ್ ಫ್ರಮ್ ಸಕಲೇಶ್ಪುರ. ಕಾಫಿ ಒಂದು ಅಡಿಕ್ಷನ್ ಏನಾದರೂ ಇದ್ರೆ ಲೈಫಲ್ಲಿ ಅದು ಕಾಫಿನೇ. ಓಕೆ. ಸೊ ಅಲ್ಲೇನಾಗ್ತಾ ಇತ್ತು, ಲಕ್ಸುರಿ ಬಜೆಟಲ್ಲಿ ನಾವು ಕಾಫಿ ವಿನ್ ಆಗಬೇಕಿತ್ತು. ಅದರ್ವೈಸ್ ದಿನಸಿಯಲ್ಲಿ ಬರೀ ಟೀ ಕಳಿಸ್ತಾ ಇದ್ರು. ಅಯ್ಯೋ ಈ ಕಾಫಿ ಕುಡಿಬೇಕಂತ ಅನ್ಸುತ್ತೆ, ಅದೊಂಥರ ಸಕ್ಕತ್ತಾಗಿರುತ್ತೆ ಟೇಸ್ಟ್. ಆ ಲಕ್ಸುರಿ ವಿನ್ ಆದಾಗ ಇನ್ನೇನು ಖಾಲಿ ಆಗ್ಬಿಡುತ್ತೆ, ದಿನ ಕಾಫಿ ಕುಡಿತಿದ್ದು. ಸ್ವಲ್ಪ ಎತ್ತಿಟ್ಕೊಳ್ಳೋಣ, ನಾವು ಹಾಲು ಕುಡಿತೀನಿ, ನಂಗೇನು ಟೀ ಬೇಡ ಅಂದ್ಬಿಟ್ಟು ಹಾಲಿಗೆ ಒಳಗಡೆ ಹೋಗಿ ಹಾಕೊಳ್ಳೋಣ ಅಂದ್ಕೊಂಡು ನಾವೆಲ್ಲ ಸೇರಿ ಎಸ್ಕೇಪ್ ಮಾಡಿದ್ದು. ನಮ್ಮ ಟ್ರೈನಿಂಗ್ ಕೊಟ್ಟಿದ್ದೆ ಸುದಿ. ಬಟ್ ಆಮೇಲೆ ಅದು ಸಿಕ್ಕಾಕೊಂಡು ಅದು ಏನೇನೋ ಆಯಿತು ಬಿಡಿ. ಕಾಫಿ ಕುಡಿ ಕಳ್ಳಿ ಅನ್ನೋಕೆ ಶುರು ಮಾಡ್ದ ಅವನು ಗಿಲ್ಲಿ. ನಂಗೆ ಕಾಫಿ ತುಂಬಾ ಇಷ್ಟ ಆಯ್ತು. ಸೊ ಹಾಗಾಗಿ ಕಳ್ತನ ಮಾಡಿದ್ರು ಕಾಫಿ ಪಡ್ಕೋಬೇಕು ಅಂತ ಮಾಡಿದೆ. ಅದು ಸಿಕ್ಕಾಕೊಂಡು ನಿಜ ತುಂಬಾ ಹೆದರಿದೆ. ಬಟ್ ಸದ್ಯ ಸುದೀಪ್ ಸರ್ ಏನು ಕೇಳಲಿಲ್ಲ ಕಾಫಿ ಕಳ್ತನಕ್ಕೆ. ಮೋಸ್ಟ್ಲಿ ಅವರು ಕಾಫಿ ಲವರ್ ಅಲ್ವಾ, ಹೋಗ್ಲಿ ಬಿಡ್ರಿ ಪಾಪ ಅಂತ ಸುಮ್ಮನಾಗಿರ್ಬೋದು. ನಾನು ಕಾಫಿ ಪೌಡರ್ನು ಕಳ್ತನ ಮಾಡ್ತಾರ ಬಿಗ್ ಬಾಸ್ ಮನೆಯಲ್ಲಿ ಅಂತ ನಿಜ ಅಲ್ಲಿ ಹೋಗಿ ನೋಡಿ. ಅದು ಟೀ ಪೌಡರ್ ಕಳಿಸ್ತಾರೆ, ಕಾಫಿ ಕಳ್ಸೋದೇ ಇಲ್ಲ ಅಂದಾಗ ನಮ್ಗೆ ಕಾಫಿ ಕುಡ್ದ ಅಂತಪ್ಪ ತುಂಬಾ ಖುಷಿ ಆಗ್ತಾ ಇತ್ತು. ಇನ್ನೆಲ್ಲರೂ ಕುಡಿತಿದ್ವಲ್ಲ, ಖಾಲಿ ಆಗುತ್ತೆ, ಸ್ವಲ್ಪ ಡಬ್ಬಿಲಿ ಎತ್ತಿಟ್ಕೊಳ್ಳೋಣ ಅಂತ ಹೋಗಿ ಅಯ್ಯೋ ಅದು ಒಳ್ಳೆ, ಅದು ಎಲ್ಲಿ ಯಾವ ಲೆವೆಲ್ಗೆ ಹೋಯ್ತು ಅಂದರೆ ಕಾಫಿ ಪುಡಿ ಕಳೆದ್ಬಿಟ್ಟಿದ್ದೀನಿ, ಸಿಕ್ಕಾಕೊಂಬಿಟ್ಟಿದ್ದೀನಿ. ಆಮೇಲೆ ಎಲ್ಲಿ ನನಗೆ ವೀಕೆಂಡಲ್ಲಿ ಸುದೀಪ್ ಸರ್ ಜೈಲಿಗೆ ಕಳಿಸ್ಬಿಡ್ತಾರೋ ಅದಕ್ಕೇನೆ. ಯಾಕಂದರೆ ಜೈಲ್ ಸೆಟಪ್ ತೆಗ್ದೇ ಇರಲಿಲ್ಲ.
ಸುದಿ ಅವ್ರಿಗೆ ಕಳಿಸ್ತಾ ಇದ್ದೆ ಬೆಳಿಗ್ಗೆನೆ ಹೋಗಿ ನೋಡ್ಕೊಂಬನ್ನಿ ಜೈಲ್ ಸೆಟಪ್ ಈಗಲಾದ್ರೂ ತೆಗ್ದಿದಾರ ಅಂದ್ರೆ ಜೈಲ್ ಆದ್ಮೇಲೆ ತೆಗೆದು ಬಿಡ್ತಾರೆ ಆ ಸೆಟಪ್ ಹಂಗೆ ಇತ್ತು. ಹೌದು ಹೌದು ಮೋಸ್ಟ್ಲಿ ಕಿಚನ್ ಪಂಚಾಯತಿ ಆದ್ಮೇಲೆ ಡೈರೆಕ್ಟ್ ನನ್ನ ಜೈಲಿಗೆ ಕಳಿಸ್ಬೋದೇನೋ ಆ ಥರ ಎಲ್ಲ ಭಯ ಶುರುವಾಗೋಯ್ತು. ಮತ್ತೆ ಅದನ್ನೇ ಇಟ್ಕೊಂಡು ನಾಮಿನೇಟ್ ಕೂಡ ಮಾಡ್ತಾರೆ. ಹೌದು. ಇನ್ ತಪ್ಪು ಮಾಡಬಾರ್ದಪ್ಪ, ಅದೊಂದು ಏನಾರು ಕದ್ರು ಅದು ಬೇಕಾದ್ರೆ 3 ವಾರ ಅದೊಂದಕ್ಕೆ ನಾಮಿನೇಟ್ ಮಾಡ್ತಾರೆ. ಅಲ್ಲಿ ರೀಸನೇ ಸಿಗಲ್ಲ, ಕೆಲವ್ರಿಗೆ ಏನು ರೀಸನ್ ಹೇಳ್ಬೇಕಂತ ಗೊತ್ತಾಗಲ್ಲ. ಗೊತ್ತಾಗಲ್ಲ ನಿಜ. ಸೊ ಕಾಫಿ ಪುಡಿ ಸಿಕ್ಕಾಪಟ್ಟೆ ಪೇಚಾಟಕ್ಕೆ ಸಿಲ್ಕ್ಸಿದಂತೂ ಸತ್ಯ. ಬಟ್ ಕದ್ದಿ ಚೆನ್ನಾಗಿ ಕುಡ್ದಿದೀವಿ ಬಿಡಿ, ಆಮೇಲೆ ಸಿಕ್ಕಾಕೊಂಡ್ವಿ ಅಷ್ಟೇ. ಓಕೆ